ಅದು ನಾವು ತಡೆದ್ವಿ. ಯಾರ್ಯಾವ ಒಂದೊಂದು ಏರಿಯಾದಾಗ ಎರಡೆರಡು ಮೂರು ಬೆಳೆ ಮಾಡೋಣ. ಯಾರ್ಯಾರು ಇವತ್ತು ನಿಮ್ಮ ಏರಿಯಾದಿಂದ ಬಂದಿಲ್ಲ ಅವರಿಗೆ ನೆಕ್ಸ್ಟ್ ಟೈಮ್ ಬರ್ಲಿಕ್ಕೆ ಹೇಳ್ರಿ, ತಿಳಿ ಹೇಳೋಣ. ಯಾಕಂದ್ರೆ ಸುತ್ತಲೂ ಸಾಕಷ್ಟು ಮಂದಿ ಇದ್ದಾರೆ. ಇನ್ನೊಂದು ನಮ್ಮ ಬ್ಯಾಕ್ ಬೋನು ನಮ್ಮ ಮೂಮೆಂಟ್ಗೆ KSRTC BMTC ಅವ್ರ ಸಲುವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಏನು ಹಮ್ಮಿಕೊಂಡಿದ್ದೀವಿ ಅಂದರೆ, ಈಗ ಅಲ್ಲ ಬ್ಯಾಕ್ ಬೋನ್ ಎಲ್ಲರೂ ಇದ್ದಾರೆ, 125 ಸಂಘಟನೆಗಳು. ಅದರಲ್ಲಿ ನಮ್ಮಲ್ಲಿ ಮ್ಯಾಕ್ಸಿಮಮ್ ನಮ್ಮ ಜೊತೆಗಿರೋರು BMTC KSRTC, ಬೇರೆಯವ್ರು ಇಲ್ಲ ಅಂತ ಹೇಳೋದು. ಅವ್ರಿಗೋಸ್ಕರ ನೆಕ್ಸ್ಟ್ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿವಿ. ಏನಂದ್ರೆ, ಈ ಟ್ರಸ್ಟ್ ಮುಖಾಂತರ ಇದೇನು ಪ್ರಾಬ್ಲಮ್ಗಳು ಬಂದಿದೆ, ಇದರದೇ ಒಂದು KSRTC BMTC ನಾವು ಹೋಗಿ ಮತ್ತೆ ಇನ್ನೊಂದು EPF ಹೋಗಿ ಮೆಮೊರಂಡಮ್ ಕೊಡೋಣ, ಮಾತಾಡೋಣ ಅವ್ರ ಜೊತೆಗೆ, ಇದೆಲ್ಲ ವಿಷಯಗಳನ್ನು ಹೇಳೋಣ. ಈ ಸ್ಟೇಟ್ಗಳಲ್ಲಿ ಹಿಂಗಾಗಿದೆ, ಟ್ರಸ್ಟು EPFO ಪೆನ್ಷನ್ ಸ್ಕೀಮ್ಗಲ್ಲ, ಇದನ್ನು ತಿಳಿಸೋಣ. ಹಾಗೂ ಆಗಲೇ MD ಅವರು ಕೂಡ ಲೆಟ್ರ್ ಬರೆದು ಬಿಟ್ಟಾರೆ ಫಾರ್ ಕೈಂಡ್ ಇನ್ಫಾರ್ಮೇಷನ್. ಮ್ಯಾನೇಜಿಂಗ್ ಡೈರೆಕ್ಟರ್ KSRTC ಅವರು ಕೂಡ EPFOಗೆ ಲೆಟ್ರ್ ಬರೆದು ಬಿಟ್ಟಾರ. ಯಾಕೆ ಬರ್ದಾರ? NAC ಹೋಗಿ ನಾವು ಹೋಗಿ ಮೀಟ್ ಮಾಡಿದ್ವಿ, ಅದಕ್ಕೋಸ್ಕರ ಅವ್ರು ಬರೆದ್ರು. ಯಾವ ಸಂಘಟನೆಗಳು ಹೋಗಿ ಭೇಟಿಯಾಗಿಲ್ಲ, ಬರೆದಿಟ್ಕೋರಿ ನೀವು. ನಮಗೆ ಪ್ರತಿಯೊಂದು ಸಂಘಟನೆ ಬಗ್ಗೆ ಕಾಳಜಿ ಇದೆ. ಇದು ಒಂದೇ ಅಲ್ಲ, KSRTC ಎದಕ್ಕಂತೇನಂದ್ರೆ ಭಾಳ ಜನ ಇದ್ದಾರೆ. ಅವರು ITIದವರು ಅಷ್ಟೇ ಮುಖ್ಯ, HAL ಅವರು ಅಷ್ಟೇ ಮುಖ್ಯ, DML. ಆಮೇಲೆ ಇನ್ನೊಂದು ಬೆಳವಣಿಗೆ ಹೇಳ್ತಾ ಇದ್ದೀನಿ ನನಗೆ, ನಮ್ಮ ಸಂಘಟನೆ ತುಂಬ ಬೆಳೀತಾ ಇದೆ. ಹಾಗೆ 2-3 ಅನುಮೋದನೆಗಳನ್ನು ಕೊಡ್ತಾ ಇದ್ದೀವಿ ನಾವು. ಏನಂದರೆ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಒಂದು ಗ್ರೂಪ್ ಬೇರೆ, ITI, BHEL, PEML, HMT ಇವೆಲ್ಲ ಬರ್ತಾವಲ್ಲ, ಇದರದೇ ಒಂದು ಸಂಘಟನೆ, ಅದಕ್ಕೊಬ್ಬ ಲೀಡರ್. ಈಗ KSRTC BMTC ಇದರದೇ ಸಂಘಟನೆ, ಅದಕ್ಕೊಬ್ಬ ಲೀಡರ್. ಅದರ್ ಇಂಡಸ್ಟ್ರೀಸ್ ಈ 124 ಸಂಘಟನೆಗಳಿಗೆ ಅದಕ್ಕೊಂದು ಲೀಡರ್. ಒಂದೇನಾಗ್ತದೆ, ಅವರಿಗೆ ಕೆಲಸ ಕೊಟ್ಟಾಗ ಆಗ್ತದೆ. ನಾನೇ ಒಬ್ಬನೇ ಮಾಡ್ತೀನಿ, ಸೋಮಶೇಖರ್ ಒಬ್ಬರ ಮಾಡ್ತಾರೆ, ಸುಬ್ಬಣ್ಣ ಒಬ್ಬರ ಮಾಡ್ತಾರೆ ಅಂದರೆ ಆಗೋದಿಲ್ಲ. ಆಮೇಲೆ ಯಾವುದೇ ಸಂಘಟನೆ ಒಳಗೆ ಸೆಕೆಂಡ್ ಲೈನ್ ಲೀಡರ್ಶಿಪ್ಪು ಮಾಡೋದು ಭಾಳ ಇಂಪಾರ್ಟೆಂಟ್. ಎಷ್ಟೋ ಪೊಲಿಟಿಕಲ್ ಪಾರ್ಟೀಸ್ ಹಾಳಾಗಿ ಹೋಗ್ಬಿಟ್ಟವ, ಸೆಕೆಂಡ್ ಲೈನ್ ಲೀಡರ್ಶಿಪ್ ಮಾಡಲಿಲ್ಲ. ಅವರು ಹೆಸರು ತೊಗೊಂಬೋದಲ್ಲ, ನಾವು ಹಂಗೆ ಆಗಬಾರ್ದು. ನಾನು ಎಷ್ಟು ದಿವಸ ಇರ್ತೀನಿ ಗೊತ್ತಿಲ್ಲ ನನಗೆ, ದೇವ್ರ ಶಕ್ತಿ ಕೊಡೋವ್ರಿಗೂ ನಾ ಇರಬಲ್ಲೆ. ನನ್ನ ತರುವಾಯದಲ್ಲಿ ಯಾರು, ನಾ ಅದನ್ನು ವಿಚಾರ ಮಾಡವ. ಇವತ್ತಿನ ದಿವಸ ನಿಮಗೆ ಕೊಡ್ತಾರೆ, ನಾಳಿನ ದಿವಸ ಏನರ ಅಂದ್ರೆ ನಮ್ಮ ಸಂಘಟನೆ ಇರಬೇಕು, ಕಂಟಿನ್ಯೂಸ್ ಇದು. ಅದಕ್ಕೆ ಪ್ರತಿಯೊಬ್ಬರು ನೀವು ವಿಚಾರ ಮಾಡಬೇಕು, ನಾನು ಇವರು ಕೈ ಜೋಡಿಸ್ಬೇಕು, ಇವರು ಸಹಾಯ ಮಾಡಬೇಕು. ಆವಾಗ ಸಂಘಟನೆ ಎಂಬುದು ಬಲ ಬರ್ತದೆ. ಈಗ ಹೈಯರ್ ಪೆನ್ಷನ್ನು ಕೆಲವು ಜನರಿಗೆ ಕೊಟ್ಟರು, ಬಿಗಿನಿಂಗ್ ಗೊತ್ತದ ಇಲ್ಲ, ಆಮೇಲೆ ಸ್ಟಾಪ್ ಮಾಡಿಬಿಟ್ರು. ಮಾಡಿದ್ರಲ್ಲ, ಹೌದು, ಇದನ್ನು ಮಾಡಿದ್ರೆ ನಮ್ಗೆ ಕೊಟ್ಟು ಮುಂದೆ ಮಾಡಿದ್ರೆ ಯಾರು ಹೇಳಿಕ್ಕೆ ಬರ್ತದ್ರಿ? ಯಾರು ಕೇಳೋರು ಇಲ್ಲಂದ್ರೆ ಮಾಡ್ತಾರೆ. ನಮ್ಮ ಸಂಘಟನೆ ಸ್ಟ್ರಾಂಗ್ ಇದ್ರೆ ನಮಗೆ ಅಲ್ಲಾಡ್ಸಕ್ಕೆ ಬರಲ್ಲ, ತಿಳ್ಕೊಂಬ್ರಿ. ಅದಕ್ಕೆ ಸಂಘಟನೆ ಸಂಘರ್ಷ ನನ್ನ ಲೈಫ್ ಲೈನ್ ಅದು. ನಾ ಎಲ್ಲೋದ್ರೂ ಅದೇ ಮಾತಾಡ್ತೀನಿ.
ಏನು ಎದೆಗುಂದ ಬೇಡ್ರಿ, ಇವರು ಕೆಲಸ ಮಾಡೋಕ್ಕೆ ಪ್ರಾರಂಭಿಸಿದ್ದಾರೆ. ಇವ್ರು ಯಾರು ಲೆಟ್ರ್ ಕೊಟ್ಟಾರಂದ್ರೆ ಕೆಲಸ ಮಾಡ್ಲಿಕ್ಕತ್ತಾರೆ ಇವರು. ನಾವು ಮನ್ಸುಖ್ ಮಾಂಡವ್ಯನ, ಫೈನಾನ್ಸ್ ಮಿನಿಸ್ಟ್ರನ್ನ ಹಾಗೂ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಕೂಡ ಒಂದು ಪ್ರಪೋಸಲ್ ಕೊಟ್ಟಾರೆ. ಎಲ್ಲನೂ ಹಿಡ್ಕೊಂಡು ಆದಷ್ಟು ಜಲ್ದಿ ನಮ್ಮ ಮಿನಿಮಮ್ ಪೆನ್ಷನ್ನು, ಹೈಯರ್ ಪೆನ್ಷನ್ನು, ಆರೋಗ್ಯ ಸೌಲಭ್ಯ ನಮ್ಮ ಮುಂದೆ ಮನ್ಸುಖ್ ಮಾಂಡವ್ಯ